ಪಾಪ ರಾಮೇಗೌಡರು ಮೂಲತಃ ಕಾಂಗ್ರೆಸ್ಗ ಜಿಲ್ಲಾ ಪಂಚಾಯತಿ ಕಾಂಗ್ರೆಸ್ಸಿನ ಸಿಂಬಲಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದ. ಅವನು ಎಮ್ ಎಲ್ ಎ ಆಗಬೇಕು ಅಂತ ಆಸೆ ಇತ್ತು ಪಾಪ ರಾಮೇಗೌಡರಿಗೆ. ನಮಗೆಲ್ಲ ಎಮ್ ಎಲ್ ಎ ಆಗಬೇಕು ಅಂತ ಆಸೆ ಇರಲಿಲ್ಲ. ಆದರೆ ಅವನು ಎಮ್ ಎಲ್ ಎ ಕಾಂಗ್ರೆಸ್ಸಲ್ಲಿ ಟಿಕೆಟ್ ಸಿಕ್ಕಲಿಲ್ಲ ಅಂತೇಳಿ ಈ ಸಾರಿ ಇಂಡಿಪೆಂಡೆಂಟ್ ಹೋದ. ಇಂಡಿಪೆಂಡೆಂಟ್ ಹೋದರೆ ಇಂಡಿಪೆಂಡೆಂಟ್ ಸುಮಾರು 25,000 ಓಟ್ ತಗೊಂಡ. ಇಂಡಿಪೆಂಡೆಂಟಲ್ಲಿ ಒಳ್ಳೆ ಸರ್ವಿಸ್ ಮಾಡ್ತಾ ಇದ್ದ. ಇಂಡಿಪೆಂಡೆಂಟಲ್ಲಿ ಅಷ್ಟು ಓಟ್ ತಗೊಂಡದ್ದು ಅಷ್ಟು ಸಲೀಸಲ್ಲ. ಆಮೇಲೆ ಸೋತರು ಕೂಡ ಮತ್ತೆ MLC ಎಲೆಕ್ಷನ್ಗೆ ಹೋದ. ಅಲ್ಲೂ ಕೂಡ ಪಾಪ ಸೋತಿದ್ದ. ಮತ್ತೆ JDS ಬಂದ. JDS ಬಂದು ಎಷ್ಟು ಓಟ್ ತಗೊಂಡ? ಇಂಡಿಪೆಂಡೆಂಟಲ್ಲಿ ಮಾತ್ರ ಸುಮಾರು 20,000 25,000 ಓಟ್. ನಿಮ್ಮ ಸಿಂಬಲ್ ತಗೊಂಡು ಮಾಲೂರು ತಾಲೂಕಲ್ಲಿ 17,000 ಓಟ್. ರಾಮೇಗೌಡದಲ್ಲ ಇದು, ಮಿಸ್ಟೇಕ್. ಯಾರ್ದು ಅಂತ ಅರ್ಥ ಮಾಡ್ಕೊಡ್ರಿ. ಅದ್ರ ಜೊತೆಗೆ ಸ್ಟೇಜ್ ಮೇಲೆ ರಾಮೇಗೌಡ ಇಟ್ಕೊಂಡು ಭಾಷಣ ಮಾಡ್ತೀರಿ ನೀವು. ಬರೀ ನಂಜೇಗೌಡರ ಬಗ್ಗೆ, ಪ್ರೆಸೆಂಟ್ MLA ಬಗ್ಗೆ ಮಾತಾಡ್ತೀರಿ. ನೀವು ಮಾತಾಡೋ ಭಾಷಣದಲ್ಲಿ ಒಂದು ಮೆಸೇಜ್ ಹೋಗಿದೆ. ನೀವೆಲ್ಲ BJP ಪರವಾಗಿದ್ದೀರಿ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು TVS ಶೋರೂಮ್ನಲ್ಲಿ TVS ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. BJP ಅಭ್ಯರ್ಥಿ ಆಗಿದ್ದಂಥವರು ಅವ್ರಿಗಿರುವುದು ಮಾತಾಡಲ್ಲ. ಪಾಪ ರಾಮೇಗೌಡ ಕೇಳ್ಕೊಂತಾನೆ, ನಾನು 20 ವರ್ಷ ಸರ್ವಿಸ್ ಮಾಡಿದ್ದೀನಿ, ನನ್ನ ಸರ್ವಿಸ್ ಬೆಲೆ ಸಿಗಲಿಲ್ಲ. ನೀರು ಕ್ಯಾನಲ್ ಕೊಟ್ಟವರಿಗೆ 50,000 ಓಟ್ ಹಾಕ್ತೀರಿ. ನಾನು 20 ವರ್ಷ ಸರ್ವಿಸ್ ಮಾಡಿದವನಿಗೆ ನನಗೆ 17,000 ಓಟ್ ಹಾಕ್ತೀರಿ. 3 ದಿವಸಕ್ಕೆ ಬಂದವನಿಗೆ 50,000 ಓಟ್ ಹಾಕ್ತೀರಿ. ನನಗೆ 17,000 ಓಟ್ ಹಾಕ್ತೀರಿ ಅಂತ ಅವನು ಕಣ್ಣಲ್ಲಿ ನೀರು ಹಾಕ್ಕಂತಾನೆ. ಆ 2 ಪಾಯಿಂಟ್ ಬಗ್ಗೆ ನೀವು ಮಾತಾಡಿಲ್ಲ. ಇಂಡೈರೆಕ್ಟ್ ಮಾಲೂರು ತಾಲೂಕಿನ ಜನತೆಗೆ ಒಂದು ಸಂದೇಶವನ್ನು ಕೊಟ್ಟಿದ್ದೀರಿ. ನೀವು BJP ಪರ ಇದ್ದೀರಿ, ಇಂಡಿಪೆಂಡೆಂಟ್ ಅಭ್ಯರ್ಥಿ ಪರ ಇದ್ದೀರಿ, ರಾಮೇಗೌಡ ಪರ ಇಲ್ಲ. ನೀವೇನಾದರೂ ರಾಮೇಗೌಡ ಪರ ಇದ್ದಿದ್ರೆ ರಾಮೇಗೌಡರನ್ನ ನೇರವಾಗಿ ಡಿಕ್ಲೇರ್ ಮಾಡಬೇಕಾಗಿತ್ತು. ಇಲ್ಲಿ ನಾವು 4ನೇ ಪ್ಲೇಸಲ್ಲಿದ್ದೀವಿ. ಮಾಲೂರು ತಾಲೂಕಲ್ಲಿ JDS 4ನೇ ಪ್ಲೇಸಲ್ಲಿದ್ದರೂ ಕೂಡ ನಾವು ಯಾವುದೇ ಕಾರಣಕ್ಕೂ BJPಗೆ ಕಾಂಪ್ರಮೈಸ್ ಆಗೋದಿಲ್ಲ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಕೂಡ ನಮ್ಮ ಹತ್ರ ಬರೋದು ಹೋಗೋದು ಮಾಡ್ತಾ ಇದ್ದಾರೆ. ಅವ್ರದ್ದು ನಾವು ಕಾಂಪ್ರಮೈಸ್ ಆಗೋದಿಲ್ಲ. ಚನ್ನಪಟ್ಟಣ ಚುನಾವಣೆಯಲ್ಲಿ ನನ್ನ ಪರ ಬಂದು ಕ್ಯಾನ್ವಾಸ್ ಮಾಡಿದ್ದಾರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು. ಅವತ್ತು ನಾನೊಂದು ಮಾತು ಹೇಳ್ಬಿಟ್ಟಿದ್ದೀನಿ. ನಾನು ಮುಂದಿನ ಶಾಸಕರು ಉಡಿ ವಿಜಯಕುಮಾರ್ ಮಾಲೂರು ತಾಲೂಕಲ್ಲಿ ಆಗ್ತಾರೆ ಅಂತ ಹೇಳಿದ್ದೀನಿ. ಅದನ್ನು ನಾನು ವಿತ್ಡ್ರಾ ಮಾಡ್ತಾ ಇದ್ದೀನಿ. ಅದೇನೇ ಆಗಲಿ ಮಾಲೂರು ತಾಲೂಕಲ್ಲಿ ರಾಮೇಗೌಡರೇ ನೆಕ್ಸ್ಟ್ JDS ಅಭ್ಯರ್ಥಿ. ನಾ BJPಯಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ, ಮೈತ್ರಿಯಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ. ನಾ JDSಗೆ ರಾಮೇಗೌಡರನ್ನೇ ಅಭ್ಯರ್ಥಿ ಅಂತ ಡಿಕ್ಲೇರ್ ಮಾಡೋಕ್ಕಾಯ್ತು. ನಿನ್ನ ಕೈಯಲ್ಲಿ ಮಾಡೋಕ್ಕೆ ಆಗಲಿಲ್ಲ. ಬರೀ ನಂಜೇಗೌಡನ ಟಾರ್ಗೆಟ್ ಮಾಡಿದ್ರಿ. 200 ಓಟಲ್ಲಿ 250 ಓಟಲ್ಲಿ ಗೆದ್ದಿದ್ದೀರಿ ಅಂತ ಮಾತಾಡ್ತೀರಿ. ನನ್ನ ಕೇಸರ ಬಗ್ಗೆ ಮಾತಾಡ್ತೀರಿ. ಹೌದಪ್ಪ, ನಾನು ಸಿಂಗಲ್ ಓಟಲ್ಲಿ ನಾನು ಗೆದ್ದಿದ್ರು ಕೂಡ ಮಾಲೂರು ತಾಲೂಕಿನ ಜನತೆ ಸ್ವಾಭಿಮಾನವನ್ನು ಉಳಿಸ್ಕೊಂಡಿದ್ದಾರೆ. ಬೆಂಗಳೂರವ್ರು ಕೊಡಲಿಲ್ಲ, ಹೊಸಕೋಟೆ ಅವ್ರು ಕೊಡಲಿಲ್ಲ, ಇಂಡಿಪೆಂಡೆಂಟ್ ಕೊಡಲಿಲ್ಲ, BJP ಅವ್ರು ಕೊಡಲಿಲ್ಲ. JDS ಅಭ್ಯರ್ಥಿನ ಪಾಪ 4ನೇ ಪ್ಲೇಸ್ಗೆ ಹೋಯ್ತು. ಅವನು ಸ್ಥಳೀಕ. ಆದರೆ ನಂಜೇಗೌಡ ಸ್ಥಳೀಕ ಅಂತೇಳಿ 280 ಓಟಲ್ಲಿ ಗೆಲ್ಸ್ಕೊಂಡ್ರು. ನಾನು ಆ ತೃಪ್ತಿಯಲ್ಲಿದ್ದೀನಿ. 280 ಓಟಲ್ಲಿ ಗೆದ್ದರೂ ಕೂಡ ಒಂದೇ ವರ್ಷಕ್ಕೆ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನನ್ನ ನೋವನ್ನು ಅರ್ಥ ಮಾಡಿಕೊಂಡು BJP, JDS, ಇಂಡಿಪೆಂಡೆಂಟು 3 ಸೇರಿ ಮೈತ್ರಿ ಅಭ್ಯರ್ಥಿಗೆ JDS ಅಭ್ಯರ್ಥಿ BJP ಮತ್ತು JDS ಮೈತ್ರಿ ಅಭ್ಯರ್ಥಿಗೆ ಎಲೆಕ್ಷನ್ ಮಾಡಿದಾಗ ನಾನು 23,000 ಓಟ್, ನಾನೇನು ಓಟ್ ತಗೊಂಡಿದ್ದೆ ಅದಕ್ಕಿಂತ 23,000 ಓಟನ್ನು ಹೆಚ್ಚಿಗೆ ನನ್ನ ತಾಲೂಕಿನ ಜನತೆ ಕೊಟ್ಟವ್ರೆ. ಅದಾದಮೇಲೆ ಸ್ಥಳೀಯ ಎಲೆಕ್ಷನ್ ಯಾವುದೇ ಬಂದರೂ ಕೂಡ ನಿಮ್ಮವ್ರು ಯಾರು ಡಿಪಾಸಿಟ್ ತಗೊಳ್ಳಿಲ್ಲ. ಎಲ್ಲ ನನ್ನ ಅಭ್ಯರ್ಥಿಗಳು ಸ್ಥಳೀಯ ಎಲೆಕ್ಷನಲ್ಲಿ ಗೆಲ್ಸಿದ್ದೀನಿ. ಲಿಕ್ಕಲವರೇ, ನನ್ನ 28ಕ್ಕೆ ಚಾಲೆಂಜ್ ಮಾಡ್ತಿರಲ್ಲ, ನಾನೊಂದು ಚಾಲೆಂಜ್ ಮಾಡ್ತೀರ ನಿಮಗೆ. ಲಿಕ್ಕಲವರೇ, ಕುಮಾರಣ್ಣಗೆ ಚಾಲೆಂಜ್ ಮಾಡಲ್ಲ. ಕುಮಾರಣ್ಣ ನಮ್ಮ ಬಾಂಧವ್ಯ ಬೇರೆ ಇದೆ. ಪಾಪ ಯಾರೋ ನೀವು ಹೇಳಿಕೊಟ್ರು, ಇನ್ನೂ ಹುಡುಗ ಇದ್ದೀಯಾ, ಇನ್ನೂ ರಾಜಕೀಯ ಪ್ರವೇಶ ಆಗಿಲ್ಲ. ನನಗೆ ಅಯ್ಯೋ ಅನಿಸ್ತದೆ. ಕುಮಾರಣ್ಣ, ದೇವೇಗೌಡರು ಅವ್ರ ಹೆಸರು ಹೇಳ್ಕೊಂಡು ಏನು ಬೇಕೋ ಆಗ್ಬೋದಾಗಿತ್ತು. 3 ಸಾರಿ ಸೋತ್ಬಿಟ್ಟಿದ್ರು. ನನಗೆ ಅಯ್ಯೋ ಅನಿಸ್ತದೆ. ಆದರೂ ಕೂಡ ನೀನು ಮಾತನಾಡುವಾಗ
ಇವನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡು ಮಾತಾಡಿಲ್ಲ ಅಂತ ಬೇಜಾರು ಕೂಡ ಇದೆ. ಒಂದು ಚಾಲೆಂಜನ್ನು ಮಾಡ್ತೀನಿ ನಾನು, 28ಕ್ಕೆ ರಾಮೇಗೌಡ ಟಿಕೆಟ್ ಕೊಡ್ತೀಯಾ ಡಿಕ್ಲೇರ್ ಮಾಡಿ ನೋಡೋಣ ಆಗಲಿ. ನಾನು ಚಾಲೆಂಜ್ ಮಾಡ್ತೀನಿ, 28 ನಾನು ಗೆದ್ದೇ ಗೆಲ್ತೀನಿ, ನಾನು ಕಾಂಗ್ರೆಸ್ಸಿನ ಅಭ್ಯರ್ಥಿ ಆಗ್ತೀನಿ. ರಾಮೇಗೌಡರನ್ನ ನೀನು JDS ಡಿಕ್ಲೇರ್ ಮಾಡ್ತೀನಿ ಅಂತೇಳಿ ಚಾಲೆಂಜ್ ಮಾಡು. ನಮ್ಮ ತಾಲೂಕಿನ ಜನತೆಗೆ ಒಂದು ಮೆಸೇಜ್ ಕೊಡು, ನಿನ್ನ ಪರ ಇರ್ತಾರೆ. ಎಲ್ಲೂ ಕೊಡಲಿಲ್ಲ ನನ್ನ ಭಾಷಣದಲ್ಲಿ. ಸ್ಥಳೀಕಪ್ಪ ನಾನು, ನನ್ನ ತಾಲೂಕಿನ ಜನ ನೋಡ್ತಾ ಇದ್ದಾರೆ, ನನಗೆ ವಿರುದ್ಧ ಮಾತಾಡ್ತೀವಿ ವಿನ ಬೆಂಗಳೂರವ್ರಿಗೆ ವಿರುದ್ಧ ನೀನು ಮಾತಾಡಿಲ್ಲ. ನೀನು ರಾಮೇಗೌಡ ಪರ ನೀನು ಮಾತಾಡಿಲ್ಲ. ನೀನು ರಾಮೇಗೌಡ ಕಣ್ಣನ್ನು ನೀರು ಹಾಕ್ಕೊಂಡ್ರು ಕೂಡ ರಾಮೇಗೌಡ್ರೆ ನಾನು ಇದ್ದೀನಿ, ಯಾವುದೇ ಕಾರಣಕ್ಕೂ BJP JDS ಮೈತ್ರಿಯಲ್ಲಿ ಈ ಸೀಟನ್ನು ಬಿಡಲ್ಲ, ನಾನು ನಿನ್ಗೆ ಕೊಡಿಸ್ತೀನಿ ಅಂತ ಒಂದು ಮೆಸೇಜನ್ನು ಮಾಲೂರು ತಾಲೂಕಿನ ಜನತೆಗೆ ಕೊಡಲಿಲ್ಲ. ನೀನು ತುಂಬ ಬೇಜಾರಾಗೋದೇನೆಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ED ಕೇಸು ಮಾತಾಡ್ತೀಯ, ನನ್ನ ಪರ್ಸ್ನಲ್ಲು ಮಾತಾಡ್ತೀಯ. ಎಂಥ ಮಹನೀಯರು ED ಕೇಸು ಮತ್ತು ಇನ್ನೊಂದು ಕೇಸು ನಿಮ್ಮ ಮನೇಲಿ ಇಲ್ಲೇನಪ್ಪ, ನಿಮ್ಮ ಕುಟುಂಬದಲ್ಲಿ ಇಲ್ಲೇನಪ್ಪ, ಎಂತೆಂಥ ಕೇಸ್ ಅದಪ್ಪ. ರಾಜ್ಯದಲ್ಲಿ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ, ಅಷ್ಟು ನೋವು ತಿಂತಾ ಇದೀವಿ ಎಲ್ಲರೂ ಕೂಡ ಸೇರಿ. ಇಂಥ ಕುಟುಂಬದಲ್ಲಿ ಹಿಂಗೆ ಆಗಿದೆ ಅಂತ ಈ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದರೆ ಲಿಕ್ಕಿಲವರು ಎಲ್ಲನ ಹೋಗ್ರಿ, ನಿಮ್ಗೆ ದೇವ್ರು ಒಳ್ಳೇದು ಮಾಡಲಿ. ನಾನು ನಿಮ್ಮ ವಿರುದ್ಧ ನಾನು ಮಾತಾಡೋಕೆ ಹೋಗೋದಲ್ಲ. ನಿನ್ನೆ ಮಾತಾಡಿದ್ದಕ್ಕಾಗಿ ನಾನು ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ. ಹುಟ್ಟುತ್ತಾ ಹೋರಾಟಗಾರ ನಿನ್ನಂಗೆ ನಿಮ್ಮ ಅಪ್ಪನ ಹೆಸರು ಹೇಳ್ಕೊಂಡು ಅಪ್ಪಾಜಿ ಹೆಸರು ದೇವೇಗೌಡ ಅಪ್ಪಾಜಿ ಹೆಸರು ಹೇಳ್ಕೊಂಡು ರಾಜಕಾರಣಕ್ಕೆ ಬಂದಿಲ್ಲ. ನಾನು ನಂದೇ ಇಷ್ಟೇ ಕ್ರಿಯೇಟ್ ಮಾಡ್ಕೊಂಡು ಬಂದಿರೋನು, ಯಾರಿಗೂ ಕಾಂಪ್ರಮೈಸ್ ಆಗಲ್ಲ. ನನ್ನಷ್ಟು ನಾನೇ ಬೆಳ್ಕೊಂಬಂದಿದ್ದೀನಿ. ದಯವಿಟ್ಟು ಇಂಥ ಭಾಷೆ ಮಾತಾಡೋದ್ರಿಂದ ನಿಮಗಿದು ಒಳ್ಳೆಯದು ಕೂಡ ಆಗಲ್ಲ, ಮಾಲೂರು ತಾಲೂಕಿನ ಜನತೆಯಿಂದ ಆಕ್ಷೇಪ ಕೂಡ ಮಾಡಲ್ಲ ಅಂತೇಳಿ ನಾನು ಇವತ್ತು ನಮ್ಮ ಪ್ರೆಸ್ ಅವ್ರು ಬಂದಿದ್ದಾರೆ ಇಲ್ಲಿ, ಇವ್ರ ಮುಖಾಂತರ ನಿನಗೆ ತಿಳಿಸೋಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತುಂಬ ಬೇಜಾರಿಂದ ಚಾಲೆಂಜ್ ಆಗಿ ತಗೊಂಡು ಮುಂದಿನ ದಿನಗಳಲ್ಲಿ ನೀನೇನೋ ಚಾಲೆಂಜ್ ಮಾಡೋದು 28 ಹೇಳಿದ್ಯಾ, ಮತ್ತು ರಾಮೇಗೌಡದು ಅಡ್ಡಗೋಡ ಮೇಲೆ ದೀಪ ಹಾಕಿದ್ಯಾ, ಕ್ಲಿಯರಾಗಿ ನೀನು ಮಾತಾಡಿಲ್ಲ. ಇವತ್ತು ನಾನು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಿನ್ನ ನಂಬ್ಕೊಂಡಂಥ ರಾಮೇಗೌಡನಿಗೆ ನಿಮ್ಮ ಪಾರ್ಟಿ ನೀನು ಮೋಸ ಮಾಡ್ತೀಯಾ ಅಂತೇಳಿ ನಾನು ತೀರ್ಮಾನ ಮಾಡಿದ್ದೀನಿ. ನಮಸ್ಕಾರ.